ನಮಸ್ಕಾರ ಸ್ನೇಹಿತರೆ, ಒಂದು ವಿಶಿಷ್ಟವಾದಂಥ ವಿನೂತನವಾದಂಥ ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಜಗತ್ತನ್ನು ಗೆದ್ದ ಭಾರತ ಎನ್ನುವಂಥ ವಿಷಯ. ಹಾಗಾದರೆ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಜಗತ್ತನ್ನೇ ಗೆದ್ದ 18ರ ವಯಸ್ಸಿನ ಯುವಕ ಜಗತ್ತಿನ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಭಾರತದ ಕೀರ್ತಿ ಪತಾಕಿಯನ್ನು ಮುಗಿಲೆತ್ತರಕ್ಕೆ ಹಾರಿಸಿದ ಕೀರ್ತಿಯನ್ನು ಗುಕೇಶ್ ಅವರಿಗೆ ಸಲ್ತಾ ಇದೆ. ಹಾಗಾದರೆ ಈ ಯುವಕ 18 ವಯಸ್ಸಿನಲ್ಲಿ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಯಾವ ರೀತಿಯಾಗಿ ಭಾಗವಹಿಸಿ ಜಗತ್ತನ್ನೇ ಗೆದ್ದ, ಆತನೊಂದಿಗೆ ಫೈನಲ್ನಲ್ಲಿ ಯಾರ್ಯಾರು ಭಾಗವಹಿಸಿದ್ರು, ಯಾವ ದೇಶ ಭಾಗವಹಿಸಿತ್ತು, ಆದರೆ ಆ ದೇಶ ಯಾವುದು ಎನ್ನುವಂಥ ವಿಷಯಗಳನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನಿಮ್ಮೊಂದಿಗೆ ಚರ್ಚೆಯನ್ನು ಮಾಡೋಣ. ಜಗತ್ತಿನ ಇತಿಹಾಸದಲ್ಲಿ, ಚೆಸ್ ಚಾಂಪಿಯನ್ ಇತಿಹಾಸದಲ್ಲಿ 18 ವಯಸ್ಸಿನ ಯುವಕ ಇಲ್ಲಿಯವರೆಗೂ ಕೂಡ ಚೆಸ್ ಚಾಂಪಿಯನ್ ಆದ ಇತಿಹಾಸವಿಲ್ಲ ಸ್ನೇಹಿತರೆ. ಆದರೆ ಭಾರತದ ಕುವರ ನಿನ್ನೆ ನಡೆದಂತಹ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಮತ್ತು ಚೀನಾ ನಡುವೆ ಚೆಸ್ ಚಾಂಪಿಯನ್ ಫೈನಲ್ ನಡೆದಿತ್ತು. ನಾವೆಲ್ಲ ಭಾರತೀಯರು ಕಾತುರದಿಂದ ಕಾಯ್ತಾ ಇದ್ದೀವಿ, ಯಾರು ಗೆಲ್ತಾರೆ, ಭಾರತ ಏನಾದರೂ ಗೆಲ್ಲಲಿಕ್ಕೆ ಸಾಧ್ಯ ಏನಂತ. 30 ವಯಸ್ಸಿನ ಚೆಸ್ ಚಾಂಪಿಯನ್ಸ್ ಚೀನಾದ ಭಾಗವಹಿಸಿದರೆ 18 ವರ್ಷದ ಗುಕೇಶ್ ಭಾರತದಿಂದ ಭಾಗವಹಿಸಿದ 18 ವಯಸ್ಸು. ಆದರೆ ಆದ ಜಗತ್ತಿನೆದುರು ಭಾರತದ ಕೀರ್ತಿ ಪತಾಕಿಯನ್ನು ಹಾರಿಸಿದ, ಚೆಸ್ಸಿನಲ್ಲಿ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಚಾಂಪಿಯನ್ ಆದ. ಆದರೆ ಆತನ ಜೀವನ ಚರಿತ್ರೆಯನ್ನ, ಆತನ ಹಿನ್ನೆಲೆಯನ್ನ ಪತ್ರಿಕೆಗಳಲ್ಲಿ ನಾವೆಲ್ಲ ತಿಳಿದುಕೊಂಡಾಗ ನಮಗೂ ಕೂಡ ಆಶ್ಚರ್ಯ ಎನಿಸ್ತು. 4ನೇ ತರಗತಿಗೆ ಶಾಲೆ ಬಿಟ್ಟ ಹುಡುಗ ಇವತ್ತು ಜಗತ್ತು ಗೆದ್ದಿದ್ದು ಹೇಗೆ ಅಂತ ಆಶ್ಚರ್ಯಕರವಾಗಿ ನಾವು ನೋಡಿದ್ದೀವಿ ಸ್ನೇಹಿತರೆ. 4ನೇ ಕ್ಲಾಸ್ ತನಕ ಮಾತ್ರ ಶಾಲೆಗೆ ಹೋಗಿದ್ದ. ಶಿಕ್ಷಣ ಸರಿಯಾಗಿ ಆತನಿಗೆ ತಲೆಗೆ ಹತ್ತಲೇ ಇಲ್ಲ. ಎಷ್ಟೋ ಪ್ರಯತ್ನ ಮಾಡಿದ್ರು, ತಂದೆ ತಾಯಿ ಆತನಿಗೆ ಓದಿಸಬೇಕು ಅಂತ ಕಷ್ಟಪಟ್ಟರು. ಆದರೂ ಕೂಡ ಆತನಿಗೆ ಚೆಸ್ಸಿನಲ್ಲಿ ಅಪಾರವಾದಂಥ ಇಂಟ್ರೆಸ್ಟ್ ಇತ್ತು. ತಾನು ಜೀವನದಲ್ಲಿ ಏನಾದರೂ ಸಾಧಿಸ್ತೀನಿ ಅಂತಂದರೆ ಅದು ಚೆಸ್ಲಿಂದ ಮಾತ್ರ ಸಾಧ್ಯ ಅಂತ ಆತ ಅಂದ್ಕೊಂಡಿದ್ದ. ಅಷ್ಟೇ ಅಲ್ಲ, ಸತತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದ. ಆತನ ಗುರುಗಳು ಹುರಿದುಂಬಿಸಿದ್ರು, ಇಲ್ಲ, ನೀನು ಚೆಸ್ಸಿನಲ್ಲಿ ಅಪಾರವಾದಂಥ ಆಸಕ್ತಿ ಇದೆ, ನೀನು ಚೆಸ್ಸಿನಲ್ಲಿ ಮುಂದುವರಿಸಬೇಕು ಅಂತ ಗುರುಗಳ ಹಾರೈಕೆಯ ಆಸಕ್ತಿಯಿಂದ ಇವತ್ತು ಜಗತ್ತನ್ನೇ ಗೆದ್ದು ಭಾರತದ ಕೀರ್ತಿ ಪತಾಕಿಯನ್ನು ಹಾರಿಸಿದ ಒಬ್ಬ ಯುವಕ, 18 ವಯಸ್ಸಿನ ಯುವಕ, 4ನೇ ತರಗತಿಯವರೆಗೆ ಮಾತ್ರ ಶಾಲೆಗೆ ಹೋಗಿದ್ದು ಅಂತ ಕೇಳಿದಾಗ ಎಲ್ಲಿ ಹೋಗ್ತಾ ಇದೆ ನಮ್ಮ ಶಿಕ್ಷಣ, ಯಾವ ರೀತಿಯಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಬರೀ ಶಿಕ್ಷಣ ಕೊಡುವುದು ಮಾತ್ರವಲ್ಲ, ಶಿಕ್ಷಣದೊಂದಿಗೆ ಏನು ಕೊಡಬೇಕು ಮಕ್ಕಳಿಗೆ, ಯಾವುದರಲ್ಲಿ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಅದ, ನಾವೇನು ಮಾಡ್ತಾ ಇದ್ದೀವಿ ಎಲ್ಲವನ್ನು ಕೂಡ ಮಕ್ಕಳಿಗೆ ತುಂಬುತ್ತಾ ಇದ್ದೀವಿ. ಸಂಗೀತ ತುಂಬ್ತಾ ಇದ್ದೀವಿ, ಭರತನಾಟ್ಯವನ್ನು ತುಂಬ್ತಾ ಇದ್ದೀವಿ, ಡ್ಯಾನ್ಸ್ ತುಂಬ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಎಲ್ಲ ರೀತಿಯ ಸಬ್ಜೆಕ್ಟ್ಗಳನ್ನು ಕೊಡ್ತಾ ಇದ್ದೀವಿ. ಒಂದು ಸಬ್ಜೆಕ್ಟನ್ನು ಮಕ್ಕಳಿಗೆ ಪರಿಪೂರ್ಣರನ್ನಾಗಿ ಮಾಡುವಲ್ಲಿ ನಾವೆಲ್ಲ ವಿಫಲವಾಗ್ತಾ ಇದ್ದೀವಿ ಅನ್ನುವಂಥ ವಿಷಯ ಪ್ರತಿಯೊಬ್ಬ ಶಿಕ್ಷಕರಿಗೂ ಮತ್ತು ಪಾಲಕರಿಗೂ ಕೂಡ ಕಾಡ್ತಾ ಇದೆ. ಹಾಗಾದರೆ ಆತ ಒಂದೇ ವಿಷಯವನ್ನು ಫೋಕಸ್ ಮಾಡಿದ್ದ. 18 ವಯಸ್ಸಿನವರೆಗೂ ಕೂಡ ಚೆಸ್ಸೇ ನನ್ನ ಪಾಲಿನ, ಏನಾದರೂ ಸಾಧಿಸಿದರೆ ಚೆಸ್ನಿಂದ ಮಾತ್ರ ಸಾಧ್ಯ, ಅದರಲ್ಲೇ ನಾನು ಮುಂದುವರಿಬೇಕು ಅಂತ ಹಠ ತೊಟ್ಟ. ಅಷ್ಟೇ ಅಲ್ಲ, ಅದನ್ನೇ ಪರಿಪೂರ್ಣನಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ. ಯಾವ ರೀತಿ ನಡೀತಾ ಇದೆ ಚೆಸ್ ಚಾಂಪಿಯನ್ನು. ಆದರೆ ಭಾರತದಿಂದ ನಾನು ಭಾಗವಹಿಸಬೇಕಾದ್ರೆ ನನ್ನ ಬಳಿ ಯಾವ ರೀತಿಯಾಗಿ ಎಷ್ಟು ನಿಮಿಷದೊಳಗೆ ಚೆಸ್ ಮುಗಿಸಬೇಕು, ಆಟವನ್ನು ಯಾವ ರೀತಿಯಾಗಿ ಆಡಬೇಕು, ಅದೇ ಒಂದೇ ಫೋಕಸ್ ಮಾಡ್ಲಿಕ್ಕೆ ಹೋದ. ಇವತ್ತು ಜಗತ್ತಿನೆದುರಿಗೆ ಭಾರತ ಮಾತೆಯ ಧ್ವಜವನ್ನು ಹಾರಿಸಲಿಕ್ಕೆ ಸಾಧ್ಯವಾಯಿತು ಸ್ನೇಹಿತರೆ. ಯುವ ಸಮುದಾಯಕ್ಕೆ ನಾನು ಹೇಳಿ ಈ ವಿಡಿಯೋ ಮೂಲಕ ಒಂದಿಷ್ಟು ವಿಷಯಗಳನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಆಸಕ್ತಿ ಯಾವುದರಲ್ಲಿದೆಯೋ ಅದನ್ನು ಫೋಕಸ್ ಮಾಡ್ತಾ ಹೋಗಿ. ಮುಂದೊಂದು ದಿನ ನೀವು ಕೂಡ ಸಾಧನೆಯ ಹಾದಿ ಹಿಡಿಲಿಕ್ಕೆ ಸಾಧ್ಯ ಇದೆ. ಎಲ್ಲವನ್ನೂ ಕೂಡ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ನಿಮ್ದು ಆಸಕ್ತಿ ಯಾವುದದ, ಇಂಟ್ರೆಸ್ಟ್ ಯಾವುದದ, ಅದನ್ನೇ ಜಾಸ್ತಿ ಫೋಕಸ್ ಮಾಡ್ರಿ. ಅದಕ್ಕೆ ಸಂಬಂಧಪಟ್ಟಂತ ಅತಿ ಹೆಚ್ಚು ತಿಳಿದುಕೊಂಡವರು ಯಾರು ಆ ವಿಷಯದ ಬಗ್ಗೆ ಅವರನ್ನು ಸಂಪರ್ಕ ಮಾಡ್ರಿ. ಇವತ್ತು ಗೂಗಲ್ ಇದೆ ಕೈಯಲ್ಲಿ, ಅನೇಕ ಸರ್ಚ್ ಇಂಜಿನ್ಗಳಿವೆ ಕೈಯಲ್ಲಿ. ಮೊಬೈಲ್ಗಳ ಮುಖಾಂತರ ನಾವು ಇಡೀ ಜಗತ್ತಿನ ನಮಗೇನು ಬೇಕು ಎಲ್ಲವನ್ನು ಕೂಡ ಸರ್ಚ್ ಮಾಡಿಕೊಂಡು ತಿಳಿದುಕೊಂಡು ಕಲಿಯಲು ಮಾತ್ರ ಸಾಧ್ಯ ಇದೆ ಸ್ನೇಹಿತರೆ. ಆದ್ದರಿಂದ ಅತಿ ಹೆಚ್ಚು ಫೋಕಸ್ಗಳನ್ನು ನಮ್ಮ ಪಠ್ಯೇತರ ವಿಷಯಗಳಲ್ಲಿ ಯಾವುದಾದ್ರೂ ಕೂಡ ನಮಗೆ ಇಂಟ್ರೆಸ್ಟ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಹಾಕಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಚೆಸ್ ಇರ್ಬೋದು, ನಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಅದ ಅದರ ಕುರಿತು ಜಾಸ್ತಿ ಫೋಕಸ್ಸನ್ನು ಮಾಡೋಣ. ವಿದ್ಯಾರ್ಥಿಗಳು ಕೂಡ ಮಾಡುವುದಷ್ಟೇ ಅಲ್ಲ, ಪಾಲಕರ ಜವಾಬ್ದಾರಿ ಕೂಡ ಅತ್ಯುತ್ತಮವಾಗಿದೆ ಸ್ನೇಹಿತರೆ. ಶಿಕ್ಷಕರಾದರೂ ಕೂಡ ನಿಮ್ಮ ಶಾಲೆಗೆ ಮಗು ಬಂದಾಗ ಆ ಮಗುವಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಅದ, ಓದೋದ್ರಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಓದೋದ್ರಲ್ಲಿ ಇಂಟ್ರೆಸ್ಟ್ ಇರಲ್ಲ, ಆದರೆ ಆತ ಕಬಡ್ಡಿ, ಕ್ರಿಕೆಟ್ನಲ್ಲಿ
ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಕೂಡ ವಿನ್ ಆಗಿ ಬರುವಂತ ತಾಕತ್ತ ವಿದ್ಯಾರ್ಥಿಗಳಲ್ಲಿ ಅದೇ ಅಂತ ನಮಗೆ ಗೊತ್ತಾದಾಗ ಶಿಕ್ಷಕರಾದರೂ ಕೂಡ ಅದನ್ನು ಫೋಕಸ್ ಅನ್ನು ಮಾಡಬೇಕು. ತಂದೆ ತಾಯಿ ಗೊತ್ತಿರಲ್ಲ, ಎಲ್ಲೋ ಹಳ್ಳಿಗಳಲ್ಲಿ ಇರುವಂತಹ ತಂದೆ ತಾಯಿಗಳು, ಪಾಲಕರು ಹಳ್ಳಿಯಲ್ಲಿ ಇರ್ತಾರ, ಅಥವಾ ಪಾಲಕರಿಗೆ ಅದ್ರ ಬಗ್ಗೆ ಫೋಕಸ್ ಮಾಡ್ಲಿಕ್ಕೆ ಗೊತ್ತಾಗ್ತಿರಲ್ಲ. ಅಂತ ಸಂದರ್ಭದಲ್ಲಿ ನಿಮ್ಮ ಶಾಲೆಗೆ ಬಂದಂತ ಶಿಕ್ಷಕರು ನಿಮ್ಮ ಶಾಲೆಗೆ ಬಂದಂತ ವಿದ್ಯಾರ್ಥಿಗೆ ಆತನಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಅದ ಅದರ ಕುರಿತು ನೀವು ಫೋಕಸ್ ಅನ್ನು ಮಾಡಿ ಎಷ್ಟರ ಮಟ್ಟಿಗೆ ಈ ವಿದ್ಯಾರ್ಥಿಯನ್ನು ಕೊಂಡೊಯ್ಯಲಿಕ್ಕೆ ಸಾಧ್ಯ ಆದ ಈ ಕಲೆಯ ಮುಖಾಂತರ ಅಂತ ಶಿಕ್ಷಕರಾದರೂ ಕೂಡ ಮಕ್ಕಳಿಗೆ ಉತ್ತೇಜನ ಕೊಡುವುದರ ಮೂಲಕ ಭವ್ಯ ಭಾರತದ ಪ್ರಜೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಈ ಮೂಲಕ ಜಗತ್ತನ್ನೇ ಗೆದ್ದ 18ರ ವಯಸ್ಸಿನ ಒಬ್ಬ ವ್ಯಕ್ತಿ ಮುಕೇಶ್ ಭಾರತೀಯರ ಪಾಲಿಗೆ, ಯುವಕರ ಪಾಲಿಗೆ ಹೀರೋ ಆಗೋದಲ್ಲದೆ ಪ್ರತಿಯೊಬ್ಬ ಯುವಕರಿಗೂ ಕೂಡ ಮಾರ್ಗದರ್ಶಕ ಆಗಿದ್ದಾನೆ ಸ್ನೇಹಿತರೆ. ಅಂತ ವ್ಯಕ್ತಿಯ ಜೀವನವನ್ನು ಪ್ರತಿಯೊಬ್ಬರು ಯುವಕರು ಅರ್ಥ ಮಾಡ್ಕೊಳ್ಬೇಕು. ಅಂದಾಗ ಮಾತ್ರ ಸಾಧನೆಯ ಹಾದಿ ನಿಮ್ಮದಾಗಲು ಸಾಧ್ಯ ಇದೆ. ಪ್ರತಿಯೊಬ್ಬರಿಗೂ ಕೂಡ ಮುಕೇಶ್ ಅವರ ಜೀವನ ಮಾರ್ಗದರ್ಶನ ಆಗಲಿ ಎನ್ನುವಂಥ ಮುಖಾಂತರ ಈ ವಿಡಿಯೋನ ನಿಮಗಾಗಿ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.